ಕತಾರ್ನಲ್ಲಿ ಭಾರತೀಯ ಅಧಿಕಾರಿಗಳಿಗೆ ಈಗ ಬಿಗ್ ರಿಲೀಫ್ ಸಿಕ್ಕಿದೆ. ಯಾವ ಪ್ರಕರಣದಲ್ಲಿ ಅಂತ ಹೇಳಿದ್ರೆ ಅಲ್ಲೊಂದು ಈ ನೌಕಾದಳದ ಅಧಿಕಾರಿಗಳು ಒಂದು ಗಲ್ಲು ಶಿಕ್ಷೆಗೆ ಗುರಿಯಾಗಿದ್ರು. ಒಂದು ಬೇಹುಗಾರಿಕಾ ಪ್ರಕರಣ ಆಗಿತ್ತು. ಆ ಪ್ರಕರಣದಲ್ಲಿ ಗಲ್ಲು ಶಿಕ್ಷೆಗೆ ಗುರಿಯಾಗಿದ್ದ ಅಧಿಕಾರಿಗಳಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಭಾರತದ ಸತತ ಪ್ರಯತ್ನದಿಂದ ಜೈಶಂಕರ್ ಅವರು ಮಾತಾಡಿದ್ರು, ಪ್ರಧಾನಿ ಮೋದಿ ಅವರು ಮಾತಾಡಿದ್ರು. ಎಲ್ಲ ಮಾತಾಡಿದ ನಂತರ ಗಲ್ಲು ಶಿಕ್ಷೆಗೆ ಗುರಿಯಾಗಿದ್ದ 8 ಮಂದಿ ಭಾರತೀಯರಿಗೆ ಈಗ ಶಿಕ್ಷೆಯ ಕಡಿತ ಪ್ರಮಾಣ ಕಮ್ಮಿ ಆಗಿದೆ. ಅದ್ರ ಜೊತೆಗೆ ಕಳೆದ ವರ್ಷ ಆಗಸ್ಟ್ನಲ್ಲಿ ಕತಾರ್ನಲ್ಲಿ ಇವರೆಲ್ಲ ಬಂಧಿತರಾಗಿದ್ರು. ಅಕ್ಟೋಬರ್ 26ಕ್ಕೆ ಇವರಿಗೆ ಗಲ್ಲು ಶಿಕ್ಷೆ ವಿಧಿಸಿ ಕತಾರ್ ಕೋರ್ಟ್ ಒಂದು ಆದೇಶವನ್ನು ಹೊರಡಿಸಿತ್ತು. ಇದಾದ ನಂತರ ಭಾರತೀಯ ಮಾಧ್ಯಮಗಳು ಮತ್ತು ಅಂತಾರಾಜ್ಯ ಮಾಧ್ಯಮಗಳೆಲ್ಲ ಸಿಕ್ಕಾಪಟ್ಟೆ ಇದ್ರ ಬಗ್ಗೆ ವರದಿ ಮಾಡಿದ ನಂತರ ಈಗ 8 ಮಂದಿ ಭಾರತೀಯರಿಗೆ ವಿಧಿಸಿದ್ದ ಮರಣದಂಡನೆ ಈಗ ಕಡಿಮೆ ಆಗಿದೆ. ಭಾರತ ಇನ್ನೇನು ಕೆಲವೇ ಕ್ಷಣಗಳಲ್ಲಿ, ಕೆಲವೇ ದಿನಗಳಲ್ಲಿ ಆ ಭಾರತೀಯ ಅಧಿಕಾರಿಗಳನ್ನ ಗಲ್ಲಿಗೇರಿಸೋರಿದ್ರು. ಆದರೆ ಕೊನೆಗೂ ಭಾರತದ ಸತತ ಪ್ರಯತ್ನದಿಂದ ಇಂಥದ್ದೊಂದು ಬೆಳವಣಿಗೆ ಕಂಡಿದೆ.